ಎಲ್ರಿಗೂ ನಮಸ್ಕಾರ. ಹೆಸರು ಎಂ ಟಿ ಕುಮಾರ್ ಅಂತ. ನಮ್ಮ ಮನೆಯವರ ಹೆಸರು ನಂಜೇಗೌಡ. ನಮ್ಮ ಹುಡುಗರು ಗಂಡು ಮಕ್ಳು ಇಬ್ಬರಾಳು. ಒಬ್ಬ 10th ಓದ್ತಾನೆ, ಒಬ್ಬ ITI ಮಾಡ್ತಾನೆ. ಈಗ ನೀವು ನಿಮ್ಮ ಬಗ್ಗೆ ಮತ್ತು ನಿಮ್ಮ ಕುಟುಂಬದ ಬಗ್ಗೆ ಪರಿಚಯ ಮಾಡಿಕೊಟ್ರಿ. ನಿಮ್ಮ ವೃತ್ತಿ ಏನು ಅಂದರೆ ನೀವೇನು ಕೆಲಸ ಮಾಡ್ತೀರಿ? ವ್ಯವಸಾಯ. ಮುಂಚೆಯಿಂದನೂ ವ್ಯವಸಾಯನೇ ಮಾಡ್ಕೊಂಡು ಬರ್ತಾ ಇರೋದಲ್ವಾ? ಪೂರ್ವ ಕಾಲದಿಂದನೂ ಮುಂಚೆ ನಿಮ್ಮ ಅಜ್ಜನ ತಾತನ ಕಾಲದಿಂದನೂ ರೈತರನ್ನ. ಮುಂಚೆ ಈಗ ದುಡ್ಡಿರಲಿಲ್ಲ ನಿಮ್ಮ ಹತ್ರ, ಅವಾಗ ನಿಮ್ಮ ಜೀವನ ಹೇಗೆ ನಡೀತಿತ್ತು ಮುಂಚೆ? ಅದೇ ಇದಕ್ಕಿಂತ ಕಡಿಮೆ ಇದರಲ್ಲಿದ್ದು ಆದಾಯ ಕಡಿಮೆ ಇತ್ತು ಅವಾಗ. ಅಲ್ಲ, ಹೇಗೆ ನಡೀತಾ? ಈಗ ನಮ್ಗೆಲ್ಲರಿಗೂ ಕಷ್ಟ ಬರುತ್ತೆ ಮೇಡಮ್, ನನಗೂ ಕಷ್ಟ ಬರುತ್ತೆ, ನಿಮಗೂ ಕಷ್ಟ ಇರುತ್ತೆ. ಮುಂಚೆ ನಮ್ಮ ಕಷ್ಟಗಳಿಲ್ಲ, ಈಗೆಲ್ಲ ನಾವು ಚೆನ್ನಾಗಿ ದುಡಿತಾ ಇದ್ದೀವಿ, ನಿಮ್ಗೆ ಒಳ್ಳೆ ಆದಾಯ ಬರ್ತಾ ಇದೆ, ತೆಂಗಿನ ಮರ ಇದೆ, ಎಲ್ಲ ಆಯಿತು. ನಿಮ್ಮ ಕಷ್ಟದ ದಿನಗಳು ಹೇಗಿತ್ತು ಮುಂಚೆ? ಆದಾಯ ಬರ್ತಿಲ್ವಲ್ಲ, ಸರಿಯಾದ ದುಡ್ಡು ಸಿಗ್ತಿಲ್ವಲ್ಲ ಆ ಟೈಮಲ್ಲಿ? ಜಮೀನಿತ್ತು, ಬೋರ್ ಇರಲಿಲ್ಲ. ನಮ್ಮನೆಯವರು ವ್ಯವಸಾಯ ಇದರಲ್ಲಿ ಜೀವನ ಸಾಗಿಸ್ತಾ ಇದ್ದೋ. ಕಾಲ ಕಳೆದಂಗೆ ಇಬ್ಬರು ಮಕ್ಕಳಾದರು. ಈಗ ಅವ್ರ ವಿದ್ಯಾಭ್ಯಾಸಕ್ಕೆ ಮತ್ತು ನಮ್ಮ ಜೀವನಕ್ಕೆ ನಮ್ಮ ಒಬ್ಬರ ಆದಾಯ ಸಾಲ್ತಿರಲಿಲ್ಲ ನಮಗೆ. ಅಕ್ಕಪಕ್ಕದವ್ರ ಹತ್ರ ದುಡ್ಡು ಇಸ್ಕೊಂಡು ಅದನ್ನು ಬಡ್ಡಿ ಕಟ್ಟೋಕ್ಕಾಗ್ದೇ ನಾವು ಸಿಕ್ಕಾಬಟ್ಟೆ ಹಿಂಸೆಯಲ್ಲಿದ್ವಿ. ಆದುದರಿಂದ ನಮ್ಮನೆಯವರು ನಾವು ಯತ್ನೆ ಮಾಡಿಬಿಟ್ಟು ಹಸು ಸಾಕಣೆ ಮಾಡೋಕ್ಕೆ ಹೊರಟು. ನಮಗೆ ಬ್ಯಾಂಕಿನ ಸಾಲದ ಬಗ್ಗೆ ಗೊತ್ತಿರಲಿಲ್ಲ. ನಮಗೆ ಗೊತ್ತಿರೋರು ಮೈಕ್ರೋ ಫೈನಾನ್ಸಿನ ಸಾಲದ ಬಗ್ಗೆ ಮಾಹಿತಿ ಕೊಟ್ಟರು. ಮೈಕ್ರೋ ಫೈನಾನ್ಸಲ್ಲಿ ಹಸು ತಾಳೋಕ್ಕೆ, ಕುರಿ ತಗೊಳ್ಳೋಕ್ಕೆ ಸಾಲ ಕೊಡ್ತಾರೆ ಅಂತ ಗೊತ್ತಾಯಿತು. ಫಸ್ಟು ಸಾಲ ಪಡೆದು ಅದರಿಂದ ಒಂದು ಹಸು ತಗೊಂಡು ಅದರಿಂದ ತಿಂಗಳಿಗೆ ಒಂದು 5,000 ಲಾಭ ಮಾಡಿದ್ದೀವಿ. ಈಗ ಜಾಸ್ತಿ ಬಂಡವಾಳ ಮಾಡ್ಕೋಬೇಕು ಅಂದ್ರೆ ನಮ್ಮ ಹತ್ರ ಹಣ ಇರಲಿಲ್ಲ. ನಾನು ನಮ್ಮ ಮನೆಯವರು ದೊಡ್ಡ ಮಟ್ಟದಲ್ಲಿ ಹಸು ಸಾಕಾಣಿಕೆ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಆದ್ದರಿಂದ ನಮಗೆ ಬಂಡವಾಳ ಜಾಸ್ತಿ ಬೇಕಿತ್ತು. ನಾವು ಮೈಕ್ರೋ ಫೈನಾನ್ಸ್ ಸಹಾಯ ಕೇಳಿದ್ವು. ಮೈಕ್ರೋ ಫೈನಾನ್ಸಿಂದ ಬೇಕಾದಷ್ಟು ನಮಗೆ ಸಾಲ ದೊರೀತು. ದೊಡ್ಡ ಮಟ್ಟದ ಆದಾಯ ಬಂದದ್ರಿಂದ ಈಗ ವಿದ್ಯಾಭ್ಯಾಸಕ್ಕೆ ಏನೂ ತೊಂದರೆ ಆಗಿಲ್ಲ, ಮಾಡೋಕ್ಕೂ ಏನೂ ಸಮಸ್ಯೆ ಆಗಿಲ್ಲ. ಹಾಗಾಗಿ ಇನ್ನೂ 2 ಹಸು ಖರೀದಿ ಮಾಡಿದ್ವಿ. 2 ಹಸು ಗಬ್ಬಾಗಿದೆ. ಇನ್ನು 2ರಿಂದ 3 ತಿಂಗಳಲ್ಲಿ ಕರು ಹಾಕುತ್ತೆ. ಆ ಕರಿನ ಇದ್ರ ಲಾಭ ಆಗುತ್ತೆ ನಮಗೆ. ಬರೀ ಬಂಡವಾಳನ ಹಸುಗೆ ಹಾಕಿದ್ದೀರಾ? ಹಸುಗೆ ಆಗಲಿ ಗಾಡಿಗಾಗಲಿ ನಾವೇನು 10 ರೂಪಾಯಿ ಅದರಿಂದ ಸಾಲದಲ್ಲಿ ತಾಳೋದು ನಾವು ಬೇರೆ ಕಡೆಗೆ ಹಾಕಲ್ಲ. ಗುಂಪಿನ ಸದಸ್ಯರು ಎಷ್ಟು ಜನ ಇದ್ದೀರಾ? ನಾವು 4 ಜನ ಗುಂಪಿನ ಸದಸ್ಯರಿದ್ದೀವಿ. ಎಲ್ಲರೂ ಏನೇನು ಮಾಡ್ತಾ ಇದ್ದಾರೆ? ಎಲ್ಲರೂ ಹಿಂಗೆ ಹಸು, ಎಮ್ಮೆ, ಕುರಿ ಎಲ್ಲ ತಗೊಂಡಿದ್ದಾರೆ. ಓಕೆ. ಅದಾದಮೇಲೆ ನಿಮ್ಮ ಗುಂಪಿನ ಸದಸ್ಯರಿದ್ದು ಸಮಸ್ಯೆ ಇದೆಯಾ ಏನಾದರೂ ಸಾಲ ಕಟ್ಟಕ್ಕೆ? ಇಲ್ಲ, 3 ದಿವಸ ಮುಂಚಿತವಾಗಿ ಅವ್ರು ದುಡ್ಡು ತಂದು ಕೊಡ್ತಾರೆ. 3 ದಿನ ಮುಂಚಿತವಾಗಿ ದುಡ್ಡ ನಮ್ಮ ಕೈಲೇ ತಲುಪಿಸಿರ್ತಾರೆ. ದುಡ್ಡನ್ನ ನಿಮ್ಮ ಕೈಲೇ ಕೊಟ್ಟಿರ್ತಾರೆ? ನಮ್ಮ ಮನೇಲೆ ಸಂಘ ನಡೆಯೋದು. ಇದೆಯಾ ಸಾಲದ ಹೊರೆ ಜಾಸ್ತಿ ಆಗಿದೆಯಾ? ನಮಗೆ ಸಾಲದ ಹೊರೆ ಜಾಸ್ತಿ ಆಗಿಲ್ಲ. ನಮಗೆ ಮರುಪಾವತಿ ಮಾಡೋಕ್ಕೆ ನಾವು ಆದಾಯ ಗಳಿಸ್ತಾ ಇದ್ದೀವಿ. ನಮ್ಮ ಮಹಿಳಾ ಸಬಲೀಕರಣಕ್ಕೆ, ಬಡ ಹೆಣ್ಮಕ್ಳಿಗೆ ಇದೇ ರೀತಿಯಾಗಿ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ರೀತಿ ಮೈಕ್ರೋ ಫೈನಾನ್ಸ್ ತುಂಬಾ ಸಹಾಯನೂ ಮಾಡಿದೆ. ಇದೇ ರೀತಿ ಮುಂದಕ್ಕೂ ಕೂಡ ಮಹಿಳೆಯರಿಗೆ ಸಾಲ ನೀಡಿ ನವಚೇತನ ಸಂಘದಿಂದ ಸಾಲ ಪಡೆದಿದ್ದೀವಿ. ಪಡೆದ ನಂತರ ನಮಗೆ ಒಳ್ಳೆಯದೇ ಆಗಿದೆ. ಹಾಗಾಗಿ ನಮ್ಮ ಜೀವನ ಸ್ವತಂತ್ರವಾಗಿ ನಡೆಸ್ತಾ ಇದ್ದೀವಿ. ಧನ್ಯವಾದಗಳು.